ಈ ಒಕ್ಕಲಿಗ ಸಮುದಾಯದ ಲೀಡರನ್ನು ತೋರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಕೈ ಜೋಡಿಸಿದಾರು ಅನ್ನೋದು ಅವರ ಆರೋಪ ಸತ್ಯವದ. ಮತ್ತು ಇವನ್ನ ನಮ್ಮ ಬಿ ಜೆ ಪಿ ಆದರೂ ಸಮಯ ಸಿಗ್ತಪ್ಪ ಅಂದ್ರೆ ಅದು ವಿರೋಧ ಆಗ್ತದೆ. ತಮ್ಮ ಅಸ್ತಿತ್ವ ಲೋಕಲ್ ಪಕ್ಷಗಳನ್ನು, ಪ್ರಾದೇಶಿಕ ಪಕ್ಷಗಳನ್ನ ಇಲ್ಲ ಆಗಿಸ್ಬೇಕು ಅನ್ನೋದನ್ನು ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷ ಉದ್ದೇಶ. ಹೀಗಾಗಿ ಅವ್ರಿಗೆ ಎಲ್ಲಿಲ್ಲದ ಒಂದು ಸಿಟ್ಟು, ರಭಸ, ಹಾಸನ ನಾವು ಉಳಿಸಬೇಕು ಈ ಒಂದು ಗ್ರಾಮ ಪಂಚಾಯತಿಗಳಲ್ಲೇ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಗಳಲ್ಲೇ ಅನ್ನೋದಕ್ಕಾಗಿ ದೊಡ್ಡ ಕಾರ್ಯಕರ್ತರ ಹಿಂಡನ್ನು ಕರೆದ ಅವರ ಕಡೆಯಿಂದ ಮಾತಾಡಿಸುವಂಥದ್ದು, ಅವರನ್ನು ಮನವೊಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪ್ರಯತ್ನದಲ್ಲಿ ಅವರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ನಿಖಿಲರ ಪ್ರಕಾರ ನಮ್ಮಪ್ಪ, ನಮ್ಮ ತಂದೆ ಅತ್ಯಂತ ಉತ್ತಮರು ಮಾತಾಡ್ತಾರೆ. ಸಹಜದ ಯಾರಾದರೂ ತಮ್ಮ ತಂದೆ ಬಗ್ಗೆ ತಾವು ಹೊಗಳಿಕೊಳ್ಳೋದ್ರೆ ಏನು ತಪ್ಪಲ್ಲ. ಮತ್ತು ಹಾಗಂತ ಅವ್ರು ಕೆಟ್ಟವರು ಅಲ್ಲ. ರಾಜಕೀಯ ಹಂಗದು ಯಾರನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನಾದರೂ ದೇವೇಗೌಡರ ಇನ್ನುಳಿದ ತಮ್ಮ ಜೊತೆಗಾರರೆಲ್ಲ ಬೆಳೆಸ್ಕೊಂಡು ಅದೇ ರೀತಿ ಬಂದಿದ್ದಾರೆ. ಇವತ್ತು ಇವರಿಗೆ ಅವಕಾಶ ಇರ್ತಿರಲಿಲ್ಲ. ನಮ್ಮ ನಿಖಿಲರಿಗಾಯ್ತು, ಕುಮಾರಸ್ವಾಮಿಗಳಿಗಾಯ್ತು ಇರ್ತಿರಲಿಲ್ಲ. ಆದರೆ ಪಕ್ಷ ಮಾತ್ರ ಇಷ್ಟು ವೀಕ್ ಆಗ್ತಾ ಇರಲಿಲ್ಲ. ಇವತ್ತು ಆಯ್ಕೆ ಹೋಗಿದೆ. ಇನ್ನು ಮರಳು ಕಟ್ಟೋದು ದುರ್ಲಭನೋ ಅಸಾಧ್ಯನೋ ಅಂತ ನಾವೆಲ್ಲ ಹೇಳ್ಬೋದು. ಆದ್ರೆ ಅವ್ರ ವಿಶ್ವಾಸ ನಾವು ಕಟ್ತೀವಿ. ಯಾಕಂತಂದ್ರೆ ಅವ್ರ ದೈವದ ಮೇಲೆ ವಿಶ್ವಾಸ ಹೆಚ್ಚ, ಜನರ ಮೇಲೆ ವಿಶ್ವಾಸ ಹೆಚ್ಚ. ಎಲ್ಲ ಕಡೆ ಒಂದು ಶುರು ಮಾಡೋದಪ್ಪ ಅಂತೇಳಿ. ಮತ್ತು ಆರ್ಥಿಕವಾಗಿಯೂ ಅಡ್ಡಿ ಇಲ್ಲ. ಒಂದು ಪಕ್ಷವನ್ನು ನಡೆಸ್ಕೊಂಡು ಹೋಗುವಂಥದ್ದು ಶಕ್ತಿ ಅವರಲ್ಲಿದೆ. ಮತ್ತು ಪಾರ್ಟಿಗೆ ಅನೇಕ ಸಹಾಯಕರಿದ್ದಾರೆ ಹಿಂಬಾಗಿಲಿನಿಂದ. ಅದಕ್ಕೆ ಇವತ್ತು ಜೀವಂತಿಕೆಯನ್ನು ಪಡ್ಕೊಳ್ಳೋದು ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ ಫಂಕ್ಷನ್ದಲ್ಲಿ ದೇವೇಗೌಡರು